श्रीगुरुभ्यो नमः। संकर्षणयतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीथलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ವಸುಗಳೆಂಟು ನವಪ್ರಜೇಶರು ಶ್ವಸನ ಗಣವೈವತ್ತು ಏಕಾದಶ ದಿವಾಕರರನಿತು ರುದ್ರರು ಅಶ್ವಿನಿಗಳೆರಡು ದಶವಿಹೀನ ಶತಾಖ್ಯೈ ಸುಮನಸರೊಳಗೆ ಚತುರಾತ್ಮನೀಯಾಮಿಸುವ ಬ್ರಹ್ಮ ಸಮೀರ ಖಗಪಣೀಂದ್ರರೊಳಗಿದ್ದು. ಹಿಂದೆ ನೋಡಿದ್ದೀವಿ, ಜ್ಞಾನ, ಕ್ರಿಯಾ, ಇಚ್ಛೆ, ಶಕ್ತಿ ಅಂತ. ಶ್ರವಣ, ಮನನ, ಪರಮಾತ್ಮನ ಒಂದು ಧ್ಯಾನ, ತದನಂತರ ಬರತಕ್ಕ ಅಪರೋಕ್ಷ ಹಾಗೆ ಅಂತ, ಅಂದರೆ ಶಕ್ತಿ. ಜ್ಞಾನ, ಕ್ರಿಯಾ, ಇಚ್ಛಾ, ಶಕ್ತಿ ಅಂತ ನಾಲ್ಕು. ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ ಸರಸ್ವತಿ, ಭಾರತಿ, ವಾಯುದೇವರು ಮತ್ತು ಬ್ರಹ್ಮದೇವರು ಅಂತ ನಾವು ನೋಡಿದ್ದೀವಿ. ಆ ವಿಚಾರವನ್ನೇ ಇನ್ನು ಸ್ವಲ್ಪ ವಿವರಣೆ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲೂ. ವಸುಗಳೆಂಟು, ಅಗ್ನಿ ಮೊದಲಾದ ಅಷ್ಟವಸುಗಳು. ನವಪ್ರಜೇಶರು, ದಕ್ಷ ಪ್ರಜಾಪತಿ ಮುಂತಾದ 9 ಪ್ರಜಾಪತಿಗಳು. ಏಕಾದಶ ದಿವಾಕರರು, ಯದ್ಯಪಿ 11 ಆದಿತ್ಯರು ಅಂತ ಹೇಳ್ತಾ ಇದ್ದಾರೆ, ದ್ವಾದಶ ಆದಿತ್ಯರು ಅಂತ ಪ್ರಸಿದ್ಧ. ಅದರಲ್ಲಿ ಪರಮಾತ್ಮನದ್ದೇ ಒಂದು, ದ್ವಾದಶ ಆದಿತ್ಯರಲ್ಲಿ ಪರಮಾತ್ಮನ ಒಂದು ರೂಪವೂ ಇದೆ, ಉರುಕ್ರಮ ನಾಮಕ ಸೂರ್ಯ ಅಂತ. ಸಾಕ್ಷಾತ್ ಪರಮಾತ್ಮನದ್ದೇ ರೂಪ ಅದು. ಅದರಿಂದ ಅವುಗಳನ್ನು ಬಿಟ್ಟು ಅಂತ, ಆ ಪರಮಾತ್ಮನ ರೂಪವನ್ನು ಬಿಟ್ಟು ಉಳಿದ 11 ಅಂತ. ಅನಿತು ರುದ್ರರು ಅಂದ್ರೆ ಸೂರ್ಯರು ಎಷ್ಟು ಸಂಖ್ಯೆಯೋ ಅಷ್ಟೇ, ಅಂದ್ರೆ ಏಕಾದಶ ರುದ್ರರು ಅಂತ. ಮತ್ತು ಶ್ವಸನ ಗಣ 50. ಶ್ವಸನ ಗಣ ಅಂದ್ರೆ ಮರುದ್ಗಣ. ಮರುದ್ಗಣ 49 ಮರುತ್ತುಗಳು ಪ್ಲಸ್ ಮುಖ್ಯ ಪ್ರಾಣದೇವರು ಸೇರಿ 50 ಅಂತ. ಅಶ್ವಿನಿಗಳು 2, ಅಶ್ವಿನಿ ದೇವತೆಗಳು 2. ಇನ್ನು ದಶವಿಹೀನ ಶತಾಖ್ಯ, ಈ ರೀತಿಯಾಗಿ 10 ಕಡಿಮೆಯಾದ 100 ಅಂದರೆ 90 ದೇವತೆಗಳು, ಪ್ರಸಿದ್ಧರಾದ ತತ್ವಾಭಿಮಾನಿಗಳು ಅಂತ ತಾತ್ಪರ್ಯ. ಈ 90 ದೇವತೆಗಳು ಇವರಲ್ಲಿ ಉತ್ತಮರು ಅಂದ್ರೆ ಬ್ರಹ್ಮದೇವರು, ಅಧಿಕ ಒಂದು ಕಕ್ಷೆಯಲ್ಲಿ ಇರತಕ್ಕವರು. ಈ 90 ಮಂದಿ ತತ್ವಾಭಿಮಾನಿ ದೇವತೆಗಳು ಅದರ ನಂತರ ಬರತಕ್ಕವರು, ಅವರೆಲ್ಲ ಕರ್ಮಜರು, ಅಜಾನಜರು ಅಂತ ಕರೆಸುತ್ತಾರೆ. ತತ್ವಾಭಿಮಾನಿ ದೇವತೆಗಳ ಅನಂತರ ಸ್ಥಾನ ಅವರೆಲ್ಲ ಕರ್ಮಜ ದೇವತೆಗಳು, ಅಜಾನಜ ದೇವತೆಗಳು. ಖಗಪ ಅಂದ್ರೆ ಪಕ್ಷಿ ಶ್ರೇಷ್ಠನಾದ ಗರುಡ ದೇವರು, ಫಣೀಂದ್ರ ಸರ್ಪಶ್ರೇಷ್ಠರಾದ ಶೇಷದೇವರು, ಬ್ರಹ್ಮ ಸಮೀರರೊಳಗಿದ್ದು. ಈ ಗರುಡ ಶೇಷಾದಿಗಳಲ್ಲಿ ಬ್ರಹ್ಮವಾಯುಗಳು ನಿಯಾಮಕರಾಗಿ ಇದ್ದು, ಸ್ಥೂಲ ದೇಹದಲ್ಲಿ ಗರುಡ ಶೇಷಾದಿಗಳ ಒಳಗೆ ನಿಯಾಮಕನಾಗಿ ಬ್ರಹ್ಮದೇವರು, ವಾಯುದೇವರು ಅವರೆಲ್ಲ ಇದ್ದಾರೆ. ಈ ಸುಮನಸರೊಳಗೆ, ಈ ದೇವತೆಗಳ ಒಳಗಿನ ತದನ್ಯರಾದ ದೇವಗಂಧರ್ವ ಪರ್ಯಂತ ಅವರನ್ನು ಇಟ್ಕೋಬೇಕು. ಕರ್ಮಜ ದೇವತೆಗಳು, ಅಜಾನಜರು, ಗಂಧರ್ವರು ಹಾಗೆ ಅಂತ ಆ ದೇವತೆಗಳನ್ನು ಕೂಡ ಇಟ್ಟುಕೊಂಡು ವಿದ್ಯಮಾನಗಳಾದ ಜ್ಞಾನ, ಇಚ್ಛಾ, ಭಕ್ತಿ, ಕ್ರಿಯಾ, ಶಕ್ತಿಗಳಲ್ಲಿ ಚತುರಾತ್ಮ, ಅವರಲ್ಲಿ ಇರತಕ್ಕ ಪ್ರತಿಯೊಂದು ತತ್ವಾಭಿಮಾನಿ ದೇವತೆಗಳು, ಕರ್ಮಜ ದೇವತೆಗಳು, ಅಜಾನಜ ದೇವತೆಗಳು, ಗಂಧರ್ವರೇ ಮೊದಲಾದವರು, ಅವರಲ್ಲಿ ಇರತಕ್ಕ ಜ್ಞಾನ, ಇಚ್ಛಾ, ಕ್ರಿಯಾ, ಶಕ್ತಿ, ಅವುಗಳಲ್ಲಿ ಚತುರಾತ್ಮ 4 ರೂಪದಿಂದ ಪರಮಾತ್ಮ ಇದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಹಿಂದೆ ನೋಡಿದ್ದೀವಿ. ಅದಕ್ಕೆ ದೇವತೆಗಳೂ ಇದ್ದಾರೆ, ಸರಸ್ವತಿ, ಭಾರತಿ, ವಾಯು, ಬ್ರಹ್ಮ ಹಾಗೆ. ಅವರ ಒಳಗೆ ಪರಮಾತ್ಮನ ರೂಪ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪದಿಂದ ಯುಕ್ತನಾಗಿ ಪರಮಾತ್ಮ ಜ್ಞಾನ ಇಚ್ಛಾದಿ 4ರಲ್ಲಿ
ಲಕ್ಷ್ಮೀದೇವರಲ್ಲಿ ಇರತಕ್ಕ ಗುಣಗಳಿಗೂ ನಿಯಾಮಕ ನೆನೆಸುವ. ಇಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯನ್ನು ಇಟ್ಕೋಬೇಕು, ಅವರಲ್ಲೂ ಈ 4 ಗುಣ ಇದೆ, ಅದನ್ನು ಕೂಡ ನಿಯಮನ ಮಾಡತಕ್ಕವ ಪರಮಾತ್ಮ ಅಂತ ಒಟ್ಟು ಅಭಿಪ್ರಾಯ. ವಸುಗಳೆಂಟು ನವ ಪ್ರಜೇಶರು ಶ್ವಸನ ಗಣವೈವತ್ತು ಏಕ ದಶ ದಿವಾಕರರನಿತು ರುದ್ರರು ಅಶ್ವಿನಿಗಳೆರಡು ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಚತುರಾತ್ಮನೀಯಾಮಿಸುವ ಬ್ರಹ್ಮ ಸಮೀರ ಖಗ ಫಣೀಂದ್ರರೊಳಗಿದ್ದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.